ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚುನಾವಣಾ ರಾಜಕೀಯಕ್ಕೆ ವಿಶ್ವನಾಥ್ ಅವರು ಗುಡ್ಬಾಯನ್ನ ಹೇಳಿಬಿಟ್ಟಿದ್ದಾರೆ. ಬಿಜೆಪಿಯ ಎಂಎಲ್ಸಿ ಈಗ ಚುನಾವಣಾ ರಾಜಕೀಯದಿಂದ 2 ಹೆಜ್ಜೆ ಹಿಂದೆ ಇಡ್ತಿದ್ದಾರೆ. ಚುನಾವಣಾ ರಾಜಕೀಯಕ್ಕೆ ವಿಶ್ವನಾಥ್ ಗುಡ್ಬಾಯನ್ನ ಹೇಳಿರೋದಿದು. ಬಿಜೆಪಿಯ ಎಂಎಲ್ಸಿ ಆಗಿರುವಂತಹ ವಿಶ್ವನಾಥ್ ಅವರು ಬಾಯ್ ಅಂತಿದ್ದಾರೆ. ಮುಂಬರುವಂತ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡುವುದಿಲ್ಲ, ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತಿದ್ದಾರೆ. ಮೈಸೂರಿನಲ್ಲಿ ಬಿಜೆಪಿಯ ಎಂಎಲ್ಸಿ ವಿಶ್ವನಾಥ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಬಹಳ ಸದ್ದು ಮಾಡ್ತಿದೆ ನೋಡಿ. ಒಂದು ಕಡೆಯಲ್ಲಿ ಎಂಎಲ್ಸಿ ಆಗಿದ್ದಾರೆ, ಬಿಜೆಪಿಯ ನಾಯಕ, ಸಾಕಷ್ಟು ವಿಚಾರಗಳಲ್ಲಿ ಸದ್ದು ಮಾಡ್ತಾರೆ, ಪ್ರಶ್ನೆಗಳನ್ನ ಎತ್ತುತ್ತಾರೆ. ಒಂದು ಕಡೆಯಲ್ಲಿ ವಯಸ್ಸು ಕೂಡ ಆಗಿದೆ, ಆದರೆ ಅದನ್ನು ಹೊರತುಪಡಿಸಿ ದಿಢೀರಂತ ನಾನು ಮುಂಬರುವಂತ ಚುನಾವಣೆಯಲ್ಲಿ ಇನ್ನು ಮುಂದೆ ಚುನಾವಣಾ ರಾಜಕೀಯ ಅಖಾಡಕ್ಕೆ ಧುಮುಕೋದಿಲ್ಲ ಅಂತ ಮೈಸೂರಿನಲ್ಲಿ ಹೇಳಿದ್ರು. ಹೇಗಂತಂದ್ರೆ ಚುನಾವಣೆಗೆ ಸ್ಪರ್ಧಿಸಿದಾಗ ಜನರೇ ಹಣ ಕೊಟ್ಟಿದ್ರು, ಜನರ ಹಣ ಕೊಟ್ಟರು, ನನಗೆ ಅವ್ರು ಆಶೀರ್ವಾದ ಮಾಡಿದ್ರು. ಈಗ ಹಣ ನೀಡಿ ಚುನಾವಣೆ ಎದುರಿಸುವಂತ ಪರಿಸ್ಥಿತಿ ಇಲ್ಲ. ಚುನಾವಣೆಗೆ ಎದುರಿಸೋದಕ್ಕೆ ಒಂದು 50 ಕೋಟಿ ಹಣ ಬೇಕಾಗುತ್ತೆ. 50 ಕೋಟಿ ಖರ್ಚು ಮಾಡಿ ಚುನಾವಣೆಯನ್ನ ಎದುರಿಸೋದಕ್ಕೆ ಆಗೋದಿಲ್ಲ. ಚುನಾವಣೆಗಿಂತ ಈ ಎಲ್ಲ ವಿಚಾರಗಳನ್ನ ಎದುರಿಸುವ ಶಕ್ತಿ ನನಗಿಲ್ಲ ಅಂತಿದ್ದಾರೆ. ನನ್ನ ಮಕ್ಕಳು ಕೂಡ ಈಗ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ, ಕುಟುಂಬ ರಾಜಕೀಯನೂ ಇರೋದಿಲ್ಲ, ನಾನು ಕೂಡ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಚುನಾವಣಾ ರಾಜಕೀಯದಲ್ಲಿ ಇಲ್ವೇ ಇಲ್ಲ ಅಂತ ಎಂಎಲ್ಸಿ ವಿಶ್ವನಾಥ್ ಅವರು ಇವತ್ತು ಮೈಸೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.